ಇವನನ್ನ ನನ್ ನಾಯಿ ಕೂಡ ಹತ್ರಕ್ಕೆ ಇಟ್ಕೊಳಲ್ಲ. ಇನ್ನು ಇವನು ನನ್ ಬಾಯ್ ಫ್ರೆಂಡ್ ಚಾನ್ಸೇ ಇಲ್ಲ. ನಿನಗೆ ನನ್ ಮಾತ್ ಕೇಳ್ತಿಲ್ವಾ? ಮೊದ್ಲು ಇಲ್ಲಿಂದ ತೊಲಗು. ಈ ವೈಭವಿ ನಿನ್ನ ಹೊರಗಾಕಿದ್ದಾಳೆ, ಮತ್ತೆ ಅವಳತ್ರ ವಾಪಸ್ ಬರೋ ಥಿಂಕ್ ಕೂಡ ಮಾಡ್ಬೇಡ. ಪ್ಲೀಸ್ ವೈಭವಿ, ಅರ್ಥ ಮಾಡ್ಕೊ. ನಾನು ನೀನು ಸೇರಿ ಮನೆ ಕಟ್ಬೇಕು ಅಂತಿದ್ವಿ, ಅದಕ್ಕೆ ನಾನ್ ದುಡ್ಡನ್ನ ಸೇವ್ ಮಾಡ್ತಿದ್ದೆ. ಗುಡಿಸ್ಲನ್ನ ಮನೆ ಅನ್ನಲ್ಲ ಸಾಮ್ರಾಟ್, ನಡಿ ಇಲ್ಲಿಂದ. ಸಾಮ್ರಾಟ್ನ ಗರ್ಲ್ ಫ್ರೆಂಡ್ ವೈಭವಿ ಅವನು ಮುಂದೆನೆ ಶ್ರೀಮಂತ ಹುಡುಗ ಸೂರಜ್ನನ್ನ ಕಿಸ್ ಮಾಡಿ ಹಗ್ ಮಾಡಿದ್ಲು. ಸಾಮ್ರಾಟ್ಗೆ ತುಂಬಾ ಹರ್ಟ್ ಆಯ್ತು. ಅದೇ ಬೇಜಾರಲ್ಲಿ ಸಾಮ್ರಾಟ್ ಅಳ್ತಾ ಹೊರಗ್ ಬಂದು ಒಂದು ಬಿಯರ್ ಬಾಟಲ್ ಫುಲ್ ಖಾಲಿ ಮಾಡಿದ್ದ. ಅವನಷ್ಟಕ್ಕೆ ಅವನು ಬೇಜಾರಲ್ಲಿ, ದೇವ್ರೆ, ಇದಕ್ಕಿಂತ ನೀನ್ ನನ್ನನ್ನ ಕೊಲ್ಬೋದಿತ್ತು. ಸಾಮ್ರಾಟ್ ಇನ್ನೇನ್ ಕುಡಿದ ಅಮಲಿನಲ್ಲಿ ಕಾರ್ಗೆ ಡ್ಯಾಶ್ ಹೊಡೆಯೋನಿದ್ದ. ನಿದ್ರೆಯಿಂದ ಹೊರಗ್ ಬರ್ಬೇಕು ಅಷ್ಟ್ರಲ್ಲಿ ಆ ಕಾರ್ನ ಡ್ರೈವರ್ ಜೋರಾಗಿ ಬ್ರೇಕ್ ಹಾಕ್ದ. ಕಾರ್ನಲ್ಲಿ ಸಿಟಿಯ ಫೇಮಸ್ ರಿಚ್ ಪರ್ಸನ್ ಸೂರಜ್ ಕೂತಿದ್ದ. ಅವನು ತುಂಬಾ ಅಮಲಿನಲ್ಲಿ ಇದ್ದ ಸಾಮ್ರಾಟ್ ಕಂಡು ತನ್ನ ಗಾರ್ಡ್ಸ್ಗೆ ಹೇಳ್ದ, ಪರ್ಫೆಕ್ಟ್, ವಾವ್, ಇನ್ನು ಮಜಾ ಬರುತ್ತೆ. ಮೊದ್ಲು ಅವನ್ನ ಡಿಕ್ಕಿಲಿ ಹಾಕಿ ನನ್ ತಂಗಿ ಸಾನ್ಯಾ ರೂಮಲ್ಲಿ ಮಲಗಿಸಿ, ಜೊತೆಗೆ ಅವನ್ ಪ್ಯಾಂಟ್ ತೆಗಿಯೋಕೆ ಮರಿಬಾರ್ದು. ಗಾರ್ಡ್ ಮಧ್ಯ ಮಾತಾಡ್ತಾ, ಆದ್ರೆ ಬಾಸ್, ಇವನು ನೋಡಿದ್ರೆ ಮೊದ್ಲು ನಾನು ಹೇಳ್ದಂಗ್ ಮಾಡು. ಹಾಗೆ ನನ್ ತಾತನ್ಗೆ ಏನ್ ಹೇಳ್ಬೇಕು ಅನ್ನೋದು ನೆನ್ಪಿದೆ ತಾನೆ? ಎಸ್ ಬಾಸ್. ಯಾವಾಗ ಸಾಮ್ರಾಟ್ಗೆ ಎಚ್ಚರಾಗಿ ಕಣ್ಬಿಟ್ಟು ನೋಡಿದ್ನೋ ಅಲ್ಲಿ ಅವನ ಸುತ್ತು ಗನ್ಮ್ಯಾನ್ಗಳಿದ್ರು. ಅವನ್ ಲಕ್ಸುರಿಯಸ್ ಪ್ಯಾಲೇಸ್ ತರ ಇರೋ ರೂಮ್ ನಲ್ಲಿ ಇದ್ದ. ಅವನ್ ಪಕ್ಕದಲ್ಲಿ ಒಬ್ಳು ಸುಂದರವಾಗಿರೋ ಹುಡುಗಿ ಅಳ್ತಾ ಕೂತಿದ್ಲು. ಅವನು ಮುಂದೆ ಸುಮಾರು 6 ಅಡಿ ಎತ್ತರದ ಒಬ್ಬ ಮನುಷ್ಯ ನಿಂತಿದ್ದ. ಅವನು ಸಿಟ್ನಲ್ಲಿ ಸಾಮ್ರಾಟ್ನ ನೋಡಿ ಹೇಳ್ದ, ಈ ಕುಡುಕ್ಲನ್ ಮಗ ನಿನಗೆ ಇಷ್ಟನಾ ಸಾನ್ಯಾ? ಸಾನ್ಯಾ ಜೋರಾಗಿ ಅಳ್ತಾನೆ ಹೇಳಿದ್ಲು, ತಾತ ಒಂದ್ಸಲ ನನ್ನ ನಂಬು, ನನಗೆ ಅವ್ನ್ ಯಾರು ಅಂತಾನೆ ಗೊತ್ತಿಲ್ಲ. ಅವ್ನ್ ಹೇಗ್ ನನ್ ರೂಮ್ ಬಂದ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅಷ್ಟಕ್ಕೂ ನಮ್ ಮಧ್ಯ ಏನು ಆಗ್ಲಿಲ್ಲ. ಆಗ ತಾತನ ಕಣ್ಣು ನೇರವಾಗಿ ಸಾಮ್ರಾಟ್ ಕಾಲಿನ ಹತ್ರ ಹೋಯ್ತು. ಅವನು ಪ್ಯಾಂಟ್ ಹಾಕೊಂಡಿರ್ಲಿಲ್ಲ. ಆಗ ಸಡನ್ ಆಗಿ ಸೂರಜ್ ಹೇಳ್ದ, ಅತಿಯಾದ ಸಲ್ಗೆ ಕೊಟ್ರೆ ಹುಡುಗಿರು ಬೀದಿಲ್ ಹೋಗೋ ನಾಯಿ ಜೊತೆನೂ ಹೋಗಿ ಮರ್ಯಾದೆ ತೆಗಿತಾರೆ. ಶಟಪ್ ಸೂರಜ್. ಸಾನ್ಯಾ, ನಿನ್ಗೆ ಈ ಮನೆ ರೂಲ್ಸು ಸರಿಯಾಗಿ ಗೊತ್ತಿದೆ ಅನ್ಕೊಂಡಿದೀನಿ. ಸೊ ಇವತ್ತಿಂದ ಇವನು ನನ್ನ ಅಳಿಯ. ಈ ರೂಲ್ಸ್ ಏನಾದ್ರೂ ಬ್ರೇಕ್ ಆದ್ರೆ ಕಂಪ್ನಿಯಲ್ಲಿರೋ ನಿನ್ನ ಎಲ್ಲಾ ಶೇರ್ಸ್ ನ ಸೂರಜ್ ತಗೊಳ್ತಾನೆ. ಸಾಮ್ರಾಟ್ ಮತ್ತೆ ಸಾನ್ಯಾ ಒತ್ತಾಯದಿಂದ ಸಬ್ ರಿಜಿಸ್ಟರ್ ಆಫೀಸ್ ಮುಂದೆನೆ ಮದ್ವೆ ಆಗೋ ತರ ಆಯ್ತು. ಸಾಮ್ರಾಟ್ ಒಬ್ಬ ಸಾಧಾರಣ ಡೆಲಿವರಿ ಹುಡುಗ, ಆದ್ರೆ ಅವನು ಇವತ್ತು ಏನನ್ನು ಹೇಳೋ ಕಂಡೀಷನ್ ನಲ್ಲಿ ಇರ್ಲಿಲ್ಲ. ಅವ್ರು ಮದುವೆ ಆದ ತಕ್ಷಣವೇ ತಾತ ಸೆಕ್ಯೂರಿಟಿ ಗಾರ್ಡ್ಸ್ ಹತ್ರ ಹೇಳಿದ್ರು, ಸೆಕ್ಯೂರಿಟಿ, ಅವನ್ನ ಚೆನ್ನಾಗಿ ಬಾರಿಸಿ. ಅವನ್ ದೇಹ ಇದೆಯಲ್ಲ, ಅದು ಕೆಂಪು, ಹಸಿರು, ಹಳದಿ ಬಣ್ಣಕ್ಕೆ ತಿರುಗ್ಬೇಕು. ಅವನನ್ನ ಸಂಜೆ ನಡೆಯೋ ಅಕ್ರಮ್ ಸರ್ ಪಾರ್ಟಿಗೆ ಕರ್ಕೊಂಡ್ ಬನ್ನಿ. ತಾತನ ಸೆಕ್ಯೂರಿಟಿ ಗಾರ್ಡ್ಸ್ ಸಾಮ್ರಾಟ್ಗೆ ಚೆನ್ನಾಗಿ ಹೊಡೆದು ಅವನನ್ನ ಆಸ್ಪತ್ರೆ ಕರ್ಕೊಂಡು ಹೋದ್ರು. 24 ಗಂಟೆಲಿ ಸಾಮ್ರಾಟ್ ತನ್ನ ಪೂರ್ತಿ ಜೀವನದಲ್ಲಿ ಅನುಭವಿಸದೇ ಇದ್ದಿದ್ದನ್ನ ಅನುಭವಿಸ್ದ. ತಮಾಷೆ ಏನಂದ್ರೆ ಅವನು ಅಕ್ರಮ್ ಪಾರ್ಟಿನ ತಲುಪಿದ ಕೂಡ್ಲೆ ಸಾಮ್ರಾಟ್ಗೆ ವೈಭವಿ ಕಂಡ್ಲು. ನಿನ್ ಮುಖನ ಯಾರು ಈ ರೀತಿ ಮಾಡಿದ್ರು? ನೀನ್ ಇಲ್ಲಿಗೇನಾದ್ರೂ ಡೆಲಿವರಿ ಮಾಡೋಕ್ ಬಂದಿದ್ಯಾ? ಅಷ್ಟಲ್ದೆ ನಿನ್ನ ಇಷ್ಟು ದೊಡ್ಡ ಪಾರ್ಟಿಲ್ ನೋಡೋದಿಕ್ಕೆ ನಂಗೆ ವಾಕ್ರಿಕೆ ಬರ್ತಿದೆ. ನಿನ್ನಂತ ಚೀಟರ್ ಜೊತೆ ಮಾತಾಡೋಕೆ ನಂಗೆ ಏನು ಇಲ್ಲ. ನಾನು ನನ್ನ ಹೆಂಡತಿ ಜೊತೆ ಈ ಪಾರ್ಟಿಗೆ ಬಂದಿದ್ದೀನಿ. ಓ ಹೌದಾ? ಒಂದ್ಸಲ ಹಿಂದೆ ನೋಡು, ನಿನ್ ಮುದ್ದಾದ ಹೆಂಡತಿಗೆ ಯಾರೋ ಕಿಸ್ ಮಾಡ್ತಾ ಇದ್ದಾರೆ. ವೈಭವಿ ಹೀಗ್ ಹೇಳಿದ ಕೂಡ್ಲೆ ಸಾಮ್ರಾಟ್ ಹಿಂದೆ ತಿರುಗ್ ನೋಡ್ದ. ಅಲ್ಲಿ ಸುಮಾರು 30 ಲಕ್ಷ ರೂಪಾಯಿ ಬಟ್ಟೆ ಹಾಕೊಂಡು ಜೊತೆಗೆ 90 ಲಕ್ಷ ರೂಪಾಯಿ ಡೈಮಂಡ್ ವಾಚ್ ಹಾಕಿದ್ದ ರಿಚ್ ಹುಡ್ಗ ಸಾಮ್ರಾಟ್ ಹೆಂಡತಿಯ ಸೊಂಟದ ಮೇಲೆ ಕೈ ಇಟ್ಟು ಅವಳ ಕೆನ್ನೆಗೆ ಕಿಸ್ ಮಾಡಿದ್ದ. ಹಾಯ್, ನಾನು ಸಾನ್ಯಾ ಹಸ್ಬೆಂಡ್. ಹಾ ಸಾಮ್ರಾಟ್, ಇವನು ಚಿರಾಗ್, ನನ್ ಫ್ರೆಂಡ್. ಮತ್ತೆ ಚಿರಾಗ್ ಇವರು ನನ್ನ... ಸಾರಿ, ನಾನ್ ಜೋಕ್ ಮಾಡಿದ್ದೆ. ನಂಗೆ ನಿನ್ ನೋಡಿ ಒಂದ್ಸಲ ಶಾಕ್ ಆಯ್ತು. ನೀವಿಬ್ರು ಮಾತಾಡಿ, ನಾನ್ ವಾಶ್ರೂಮ್ಗೆ ಹೋಗ್ ಬರ್ತೀನಿ ಅಂತ ಹೇಳಿ ಸಾನ್ಯಾ ಅಲ್ಲಿಂದ ಹೋದ ತಕ್ಷಣವೇ ಸಾಮ್ರಾಟ್ ಚಿರಾಗ್ ಹೇಳಿದ್ದ, ನೀನು ನನ್ನ ಹೆಂಡತಿ ಫ್ರೆಂಡ್ ಅಂತ ರೆಸ್ಪೆಕ್ಟ್ ಕೊಟ್ಟು ಹೇಳ್ತಾ ಇದ್ದೀನಿ. ಅವಳು ನನ್ನ ವೈಫ್. ಸೊ ಅವಳಿಂದ ದೂರ ಇರಿ. ಇಲ್ಲ ಅಂದ್ರೆ ಏನು? ಡೆಲಿವರಿ ಹುಡುಗ, ನಿನ್ ಬಗ್ಗೆ ನಂಗೆ ಎಲ್ಲಾನು ಗೊತ್ತು. ನೀನ್ ಅವಳ ಹಸ್ಬೆಂಡ್ ಅನ್ನೋ ಕಾರಣಕ್ಕೆ ಈ ಪಾರ್ಟಿಯಲ್ಲಿ ನಿಂತ್ಕೊಂಡಿದ್ಯಾ. ಇಲ್ಲಿ ಕೆಲ್ಸ ಮಾಡ್ತಿದಾರಲ್ಲ, ಅವರು ಕೂಡ ನಿನ್ಗಿಂತ 10 ಪಟ್ಟು ಜಾಸ್ತಿ ಹಣ ದುಡಿತಾರೆ. ಸೊ ನಿನ್ನ ಆಟಿಟ್ಯೂಡ್ ನನ್ನ ಹತ್ರ ಇಟ್ಕೋಬೇಡ. ನನ್ನ ಆಟಿಟ್ಯೂಡ್ ನ ನೀನ್ ನೋಡ್ತೀಯ. ಒಂದಿನ ನಾನು ನಿನ್ ಹೆಂಡತಿ ಕಂಪನಿ ಜೊತೆಗೆ ನಿನ್ ಹೆಂಡತಿಯನ್ನು ಪರ್ಚೇಸ್ ಮಾಡ್ತೀನಲ್ಲ, ಆವಾಗ ನಾನ್ ನಿನ್ ನಾಲ್ಗೆನ ಕಿತ್ ಹಾಕ್ತೀನಿ ಅಂತ ಸಾಮ್ರಾಟ್ ಚಿರಾಗ್ನ ಕಾಲರ್ ಹಿಡ್ಕೊಂಡು ಹೇಳಿದ್ದ. ಅಲ್ಲಿ ಅವರಿಬ್ಬರ ಮಧ್ಯೆ ದೊಡ್ಡ ಫೈಟ್ ಶುರುವಾಗಿತ್ತು. ಅದೇ ಸಮಯಕ್ಕೆ ಸಾನ್ಯಾ ಅಲ್ಲಿಗ್ ಬಂದು, ಸಾಮ್ರಾಟ್ ಇದೇನ್ ಮಾಡ್ತಾ ಇದ್ಯಾ? ಮೊದ್ಲು ಬಿಡು ಅವನನ್ನ, ನಾನ್ ಹೇಳ್ತಾ ಇದೀನಿ. ಚಿರಾಗ್ ಲೀವ್. ನಿನಗೆ ಅವನ್ ಮಾತು ಕೇಳಿಸ್ಲಿಲ್ವಾ? ಅವನ್ ಹೇಳ್ದ ನಿನ್ನ ನನ್ನಿಂದ ಕಿತ್ಕೋತಾನಂತೆ. ಇದನ್ ಕೇಳಿದ ಕೂಡ್ಲೆ ಸಾನ್ಯಾ ಸಾಮ್ರಾಟ್ನ ಚಿರಾಗ್ನಿಂದ ದೂರ ಎಳೆದುಕೊಂಡು ಒಂದು ಕಾರ್ನರ್ ಹತ್ರ ಇರುವ ರೂಮ್ಗೆ ಹೋಗಿ ಅವನ್ ಕಿವಿಯಲ್ಲಿ ಹೇಳಿದ್ಲು, ಸಾಮ್ರಾಟ್, ನಾನ್ ನಿನ್ನ ಬಿಟ್ಬಿಡ್ಬೋದು, ಆದ್ರೆ ಚಿರಾಗ್ ನನ್ನ ಪಾರ್ಟ್ನರ್ ಆಗಿಟ್ಕೊಳ್ಳೋದು ಇಂಪಾರ್ಟೆಂಟ್. ಅದ್ ಯಾವ ಕಾರಣದಿಂದ ನೀನ್ ನನ್ನನ್ನ ಬಿಡೋಕ್ ರೆಡಿ ಇದ್ರು
ಅವನನ್ನ ಬಿಡೋಕ್ಕಾಗ್ತಿಲ್ಲ. ಯಾಕಂದ್ರೆ ನನ್ ಕಂಪನಿ ಶೇರ್ಸ್ ವ್ಯಾಲ್ಯೂ ಡೌನ್ ಆಗ್ತಾ ಇದೆ. ಅದನ್ನ ಉಳಿಸೋಕೆ ಚಿರಾಗ್ ನನಗೆ ಸುಮಾರು ಇನ್ವೆಸ್ಟರ್ ನ ಪರಿಚಯ ಮಾಡ್ಕೊಡ್ಬೇಕು ಅಂತಿದ್ದಾನೆ. ಸಾನ್ಯಾ ಅಷ್ಟ್ ಹೇಳ್ದಾಗ ಚಿರಾಗ್ ವಾಯ್ಸ್ ಹಿಂದಿಂದ ಬಂದಿತ್ತು. ಸಾನ್ಯಾ ಅವ್ರು ಬಂದಿದ್ದಾರೆ. ಮೀಟ್ ಇಂಡಿಯಾಸ್ ಬಿಗ್ಗೆಸ್ಟ್ ಬಿಲಿಯನಿಯರ್. ಸಾನ್ಯಾ ಸಾಮ್ರಾಟ್ನ ಕೈಬಿಟ್ಟು ದೂರ ಹೋದ್ಲು. ಸ್ವಲ್ಪ ಟೈಮ್ ನಲ್ಲಿಯೇ ಇಬ್ರು ಇನ್ವೆಸ್ಟರ್ ಅವನು ಮುಂದೆ ಬಂದು ನಿಂತಿದ್ರು. ಯಾವಾಗ ಸಾಮ್ರಾಟ್ ಅವರಿಗೆ ಶೇಕ್ ಹ್ಯಾಂಡ್ ಮಾಡೋಕೆ ಮುಂದೆ ನಿಂತಿದ್ನೋ ಆಗ ಅದ್ರಲ್ಲಿ ಒಬ್ಬ ಇನ್ವೆಸ್ಟರ್ ಸಾಮ್ರಾಟ್ ಹಾಕೊಂಡ ಗ್ರೀನ್ ಗೋಲ್ಡ್ ರಿಂಗ್ ನ ನೋಡಿ ಅಲ್ಲಿಯೇ ನಿಂತು ಹೇಳಿದ್ದ, ನೋ, ಹೀಗಾಗೋಕ್ ಸಾಧ್ಯ ಇಲ್ಲ, ಇದು ಸಾಧ್ಯನೇ ಇಲ್ಲ ಅಂತ. ಸಾನ್ಯಾ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡೋಕೆ ಬಂದ 1000 ಕೋಟಿಯ ಕಂಪನಿ ಓನರ್ ಸಾಮ್ರಾಟ್ ಮುಂದೆನೆ ತನ್ನ ಮಂಡಿಯೂರಿ ಹೇಳಿದ್ದ. ನಮ್ಮ 18 ವರ್ಷಗಳ ಹುಡುಕಾಟ ಇವತ್ತಿಗೆ ಮುಗೀತು. ಟೈಗರ್, ನೀವು ವಾಪಸ್ ಬಂದಿದ್ದಕ್ಕೆ ತುಂಬಾನೇ ಥ್ಯಾಂಕ್ಸ್. ಹಾಗಾದ್ರೆ ಯಾಕೆ ಆ ಇನ್ವೆಸ್ಟರ್ ಸಾಮಾನ್ಯ ಡೆಲಿವರಿ ಹುಡುಗನನ್ನ ಟೈಗರ್ ಅಂತ ಕರೆದು ಅವನು ಮುಂದೆ ಮಂಡಿಯೂರಿ ಕೂತ್ಕೊಂಡ? ಯಾವ ಸಿಟ್ಟಿನ ಮೇಲೆ ಸೂರಜ್ ತನ್ನ ತಂಗಿ ಕ್ಯಾರೆಕ್ಟರ್ ಮೇಲೆ ಇಷ್ಟು ದೊಡ್ಡ ಅಪವಾದ ಹಾಕಿದ? ಸಾಮ್ರಾಟ್ ಹಿಂದೆ ಇರೋ ಸೀಕ್ರೆಟ್ ಆದ್ರೂ ಏನು? ಸಾನ್ಯಾ ಮುಂದೆ ಸತ್ಯದ ಪೇಜ್ ಓಪನ್ ಆದಾಗ ಏನಾಗ್ಬಹುದು? ಅಷ್ಟಕ್ಕೂ ಟೈಗರ್ ಅಂದ್ರೆ ಯಾರು? ಈಗ ನೀವು ಪಾಕೆಟ್ ಎಫ್ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು. ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ಎಂ ಮತ್ತು ಕೇಳಿ ಮಾಫಿಯಾ ಜಗತ್ತಿನ ಫೇಮಸ್ ಸ್ಟೋರಿ ಟೈಗರ್ ರಿಟರ್ನ್ಸ್ ಕೇವಲ ನಿಮಗಾಗಿ.